ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಅವ್ರ ಲೈಫಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಈ ಒಂದು ರೀಡಿಂಗ್ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕ್ಯಾಂಡಲ್ ಬ್ಯಾಗ್ಸ್ ಕಲಿಬೇಕು, ಟ್ಯಾರೋ ಕೋರ್ಸಸ್ ಕಲಿಬೇಕು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಬ್ರೇಸ್ಲೆಟ್ನ ಪರ್ಚೇಸ್ ಮಾಡಬೇಕು, ಕ್ರಿಸ್ಟಲ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಗೇನ್ ಐ ಆಮ್ ಟೆಲ್ಲಿಂಗ್, ವಿಡಿಯೋ ಜನರಲ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಹೆಲ್ದಿಯಾಗಿದ್ದೀರಾ, ಪಾಸಿಟಿವ್ ಆಗಿದ್ದೀರಾ ಅಂತ ಆಶಿಸ್ತಾ, ಏನಾದರೂ ಸ್ಟ್ರೆಸ್ ಇದ್ದರೆ, ಟೆನ್ಷನ್ ಇದ್ದರೆ ಅದನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತಾ, ಜಸ್ಟ್ ಬಿ ಇನ್ ಪಾಸಿಟಿವ್ ಮೂಡ್. ಓಕೆ, ಯಾ. ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಓಕೆ, ಈ ಪರ್ಸನ್ ನಿಮ್ಮಿಂದ ದೂರ ಇದ್ದರೂ ಸಹ ನಿಮ್ಮ ಜೊತೆ ಕನೆಕ್ಟ್ ಇದ್ದೀನಿ ಅನ್ನೋ ಥರ ಫೀಲ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಒಂದು ಅರ್ಥ ಆಗದೆ ಇರೋದು ಅಂದರೆ, ನೀವು ಅವ್ರಿಗೆ ಆ್ಯಕ್ಚುಲಿ ಏನು ಅನ್ನೋದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಂತ ಅವರು ಫೀಲ್ ಮಾಡೋದು. ಬಿಕಾಸ್ ನೀವು ತುಂಬ ಮೂಡಿ ಅಂತ ಅವರಿಗೆ ಫೀಲ್ ಆಗುತ್ತೆ. ತುಂಬ ಮೂಡಿಯಾಗಿರ್ತಾರೆ. ಯಾವ ಟೈಮಲ್ಲಿ ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಪರ್ಸನ್ ಅಂತ ಇವ್ರು ಫೀಲ್ ಮಾಡ್ತಾ ಇರೋದು. ನಿಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೂ ಸಹ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ. ಓಕೆ, ಎಸ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಜಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಐ ಥಿಂಕ್ ಇಲ್ಲಿ ನನಗೆ 5 ಲೆಟರ್ ಜಾಸ್ತಿ ಕಾಣಿಸ್ತಾ ಇದೆ. 5 ಅವರ ಒಂದು ಡೇಟ್ ಆಫ್ ಬರ್ತ್ ಆಗಿರಬಹುದು, 5 ಮಂತ್ಸ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಆಗಿ, ಅಥವಾ 5 ಇಯರ್ಸ್ ರಿಲೇಷನ್ಶಿಪ್ ಆಗಿರಬಹುದು ನಿಮ್ಮದು. ಓಕೆ, ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಅನ್ನೋದು ಇಟ್ಕೊಂಡಿದ್ದಾರೆ, ತುಂಬ ಕಾಳಜಿ ಅನ್ನೋದು ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಅನ್ನೋದನ್ನು ತರಬೇಕು, ಒಂದು ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ನನ್ನ ಪರ್ಸನ್ ಲೈಫಲ್ಲಿ ಕೊಡಬೇಕು, ಒಂದು ಬದಲಾವಣೆ ಅನ್ನೋದನ್ನು ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಈ ಪರ್ಸನ್ಗೆ ಇದೆ ಅಂತ ಹೇಳಬಹುದು. ಮೈಟ್ ಬಿ ಇಲ್ಲಿ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಯಾವ ರೀತಿ ಇದೆ ಅಂದರೆ, ಲೈಕ್ ಇದಕ್ಕೊಂದು ಹೆಸರು ಅನ್ನೋದು ಏನು ಕೊಡಬೇಕು ಅಂತಲೂ ಸಮ್ಟೈಮ್ಸ್ ನಿಮಗೆ ಅರ್ಥ ಆಗೋದಿಲ್ಲ. ಕೆಲವ್ರಿಗೆ ಇವರು ವೆಲ್ ವಿಷರ್, ಕೆಲವ್ರಿಗೆ ಇವರು ಫ್ರೆಂಡ್ ಆಗಿದ್ದಾರೆ, ಕೆಲವ್ರಿಗೆ ಒಂದು ಸ್ಟೂಡೆಂಟ್ ಮೆಂಟರ್ ಬಾಂಡಿಂಗ್ ಅನ್ನೋದು ಇಲ್ಲಿ ಇದೆ ಅಂತ ಹೇಳಬಹುದು. ಯಾಕಂದರೆ ಇಲ್ಲಿ ನನಗೆ ಲರ್ನಿಂಗ್ ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಜೊತೆ ನೀವು ಕೆಲವೊಂದಷ್ಟು ವಿಚಾರಗಳನ್ನು ನೀವು ಕಲ್ತಿರಬಹುದು, ಅವ್ರು ಕಲಿಸಿರಬಹುದು, ಅಥವಾ ಅವರು ನಿಮ್ಮಿಂದ ಕಲ್ತಿರಬಹುದು, ನೀವು ಅವರಿಂದ ಕಲ್ತಿರಬಹುದು. ಈ ರೀತಿಯ ಒಂದು ಎನರ್ಜೀಸ್ ಇದೆ. ಬಹುಶಃ ಇಲ್ಲಿ ಕಾಲೇಜ್ ಟೈಮಲ್ಲಿ ಅವರು ನಿಮಗೆ ಸೀನಿಯರ್ ಇರಬಹುದು, ನೀವು ಅವ್ರಿಗೆ ಸೀನಿಯರ್ ಇರಬಹುದು, ಅಥವಾ ಅವರು ನಿಮಗೆ ಒಂದು ಟೀಚಿಂಗ್ ಅನ್ನೋ ಒಂದು ಸಮಥಿಂಗ್ ಟೀಚಿಂಗ್ ಫೀಲ್ಡಲ್ಲಿ ಅವ್ರಿಗೆ ನೀವು ಕನೆಕ್ಟ್ ಆಗಿದ್ರಿ ಅಂತ ಕಾಣಿಸುತ್ತೆ. ಅಥವಾ ಯಾವುದಾದ್ರೂ ಸ್ಕೂಲ್ ಇವೆಂಟ್ಸ್ ಈ ಥರದ್ರಲ್ಲಿ ನೀವು ಪರಿಚಯ ಆದಂತಹ ವ್ಯಕ್ತಿ ಆಗಿರಬಹುದು ಈ ಪರ್ಸನ್ ನಿಮಗೆ. ಆ್ಯಂಡ್ ಸಮ್ಟೈಮ್ಸ್ ಈ ಪರ್ಸನ್ಗೆ ನೀವು ಒಂದು ಕ್ವಶನ್ ಮಾರ್ಕ್ ಥರ ಫೀಲ್ ಆಗ್ತೀರಾ. ಕೆಲವೊಂದು ಸತಿ ಇವ್ರಿಗೆ ಅನಿಸುತ್ತೆ ನನ್ನ ಪರ್ಸನನ್ನು ಪ್ರೀತಿಸ್ತಾ ಇದ್ದಾರಾ, ಕೆಲವೊಂದು ಸತಿ ಅವ್ರಿಗೆ ಅನಿಸೋದು ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ, ಅಥವಾ ಬರೀ ಅಟ್ರಾಕ್ಷನ್ನ, ಇನ್ಫ್ಯಾಕ್ಚುಯೇಷನ್ನ, ಅಥವಾ ಫಿಸಿಕಲ್ ಅಟ್ರಾಕ್ಷನ್ನ, ಏನಾಗ್ತಾ ಇದೆ, ಇದು ನಿಜವಾಗ್ಲೂ ಪ್ರೀತಿನ, ಅಥವಾ ಜಸ್ಟ್ ಒಂದು ಫ್ರೆಂಡ್ಶಿಪ್ಪಾ, ಅಥವಾ ಒಂದು ಫ್ಯಾನ್ ಬೇಸಾ, ಅಥವಾ ಒಂದು ಸುಮ್ಮನೆ ಒಂದು ಕನೆಕ್ಟಿವಿಟಿನ, ಒಂದು ಲರ್ನಿಂಗ್ ಸ್ಟೇಜ್ ಇರ್ಬೋದಾ, ಏನೋ ಕಲಿಬೇಕು ಅಂತ ಈ ಪರ್ಸನ್ ನನ್ನ ಲೈಫಿಗೆ ಬಂದ್ರ. ಸೊ ಈ ಥರದ ಒಂದು ಸುಮಾರು ಕನ್ಫ್ಯೂಷನ್ಸ್ ಈ ಪರ್ಸನ್ಗೆ ಇದೆ ಅಂತ ಹೇಳಬಹುದು. ಆ್ಯಂಡ್ ಕರೆಂಟ್ಲಿ ಈ ಪರ್ಸನ್ ಕೆಲವೊಂದಷ್ಟು ಥಿಂಗ್ಸ್ ಜೊತೆ ಇವರು ನಡೀತಾ ಇದ್ದಾರೆ ಅಂತ ಹೇಳ್ಬೋದು. ಕೈಂಡ್ ಆಫ್ ಸ್ಟ್ರಗಲಿಂಗ್ಸ್ ಅನ್ನೋದು ಇವ್ರು ನೋಡ್ತಾ ಇದ್ದಾರೆ. ಬಟ್ ಅದನ್ನು ಯಾವುದನ್ನು ನಿಮ್ಮವರೆಗೂ ವ್ಯಕ್ತಪಡಿಸೋದಕ್ಕೆ ಈ ಒಂದು ವ್ಯಕ್ತಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ ಒಂದು ನೋವನ್ನು ಯಾರಿಗೂ ಹೇಳಬಾರ್ದು. ಯಾವಾಗಲೂ ಇವರು ಒಂದು ಮೋಟಿವೇಶನ್ ವೇನಲ್ಲಿ ಇರ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಇವ್ರಿಗೆ ಈ ವಿಚಾರಗಳು ಗೊತ್ತಿಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಏನಾದರೂ ಕೇಳಿದ್ರೂ ಸಹ ಪಟ್ಟಂತ ಹೇಳುವಂತಹ ಒಂದು ವ್ಯಕ್ತಿತ್ವ ಇವ್ರದ್ದು. ಆದಷ್ಟು ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದಷ್ಟು ಇವ್ರಿಗೆ ಏನು ನೋವಿಲ್ಲ, ತೊಂದರೆಗಳಿಲ್ಲ ಅಂತಲೇ ಇವರು ಪ್ರಿಟೆಂಡ್ ಮಾಡ್ತಾರೆ ಅಂತ ಹೇಳಬಹುದು. ಯಾವಾಗಲೂ ಇವರ ಮೂಡ್ ಏನಿದೆ,
ಯಾವಾಗಲೂ ಒಂದು ಒಳ್ಳೆ ಗುಡ್ ಮೂಡಲ್ಲಿ ಇರ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಇವರು ಪೋರ್ಟ್ರೇ ಮಾಡ್ತಾರೆ ಅಂತ ಹೇಳಬಹುದು. ಯಾವಾಗಲೂ ಮೋಟಿವೇಟೆಡ್ ಆಗಿರುವಂಥದ್ದು, ಮೋಟಿವೇಟಿಂಗ್ ವಿಡಿಯೋಸ್ ನೋಡುವಂಥದ್ದು, ಸಮಥಿಂಗ್ ರಿಲೇಟೆಡ್ ಟು ಅವರ ಒಂದು ಗುಡ್ ಮೂಡ್ ಏನು ಬರಬೇಕು. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ಕೆಲಸಗಳನ್ನು ಇವ್ರು ಮಾಡ್ತಾರೆ. ಸೆಲ್ಫ್ ಮೋಟಿವೇಶನ್ ಜಾಸ್ತಿ ಇವ್ರಿಗೆ, ಇವರೇ ಸೆಲ್ಫ್ ಪುಷ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಈ ಒಂದು ವ್ಯಕ್ತಿ. ಆ್ಯಂಡ್ ಈ ಪರ್ಸನ್ ಯಾವಾಗಲೂ ನಿಮ್ಮ ಖುಷಿ ಅನ್ನೋದನ್ನು ಬಯಸ್ತಾರೆ. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಈ ಪರ್ಸನ್ ಚೆನ್ನಾಗಿರಲಿ ಅಂತಲೇ ಬಯಸೋದು. ಆ್ಯಂಡ್ ಯಾವತ್ತೂ ಇವ್ರು ನಿಮಗೆ ರಿಸ್ಟ್ರಿಕ್ಷನ್ಸ್ ಮಾಡೋದಾಗಲಿ, ಡೌಟ್ ಪಡೋದಾಗಲಿ ಏನೂ ಮಾಡಿಲ್ಲ. ನಿಮ್ಮ ಆಸೆಗಳಿಗೆ ಯಾವಾಗಲೂ ಅಡ್ಡಿ ಬಂದಿಲ್ಲ ಅಂತ ಹೇಳಬಹುದು. ಸಮ್ವೇರ್ ಇವ್ರಿಗೆ ಇನ್ನೂ ಕನ್ಫ್ಯೂಷನ್, ಪ್ರೀತಿ ನನಗೇನೆ ಇದೆಯಾ ಅಥವಾ ಜಸ್ಟ್ ಇನ್ಫ್ಯಾಕ್ಚುಯೇಷನ್, ಅಗೇನ್ ಇವ್ರು ಅದೇ ಕನ್ಫ್ಯೂಷನ್ನಲ್ಲೇ ಇದ್ದಾರೆ. ಆ್ಯಂಡ್ ಹೌದು, ಈ ಪರ್ಸನ್ಗೆ ನಿಮ್ಮ ಮೇಲಂತೂ ಖಂಡಿತ ಒಂದು ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ಒಂದು ಜಾಸ್ತಿ ಇದೆ ಅಂತ ಹೇಳಬಹುದು. ನಿಮ್ಮ ಮೇಲೆ ಅಫೆಕ್ಷನ್ ಅನ್ನೋದಿದೆ. ಆ್ಯಂಡ್ ಸಮ್ ಪೀಪಲ್ ಈ ಒಂದು ಬಾಂಡ್ನ ಏನಂತ ಕರಿಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಸತಿ ಇದಕ್ಕೆ ಏನು ಹೆಸರಿಡಬೇಕು ಅಂತಲೂ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಒಳ್ಳೆಯ ಸ್ನೇಹ, ಅಷ್ಟು ಒಳ್ಳೆಯ ಒಂದು ಸಂಬಂಧ, ದಟ್ ಏನು ಹೆಸರಿಲ್ಲದೇನೂ ಒಂದು ಒಳ್ಳೆ ಬಾಂಡ್ ಅನ್ನೋದು ನಿಮ್ಮಿಬ್ಬರ ಮಧ್ಯೆ ನಡೀತಾ ಇದೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಕೆಲವೊಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದೆ, ಥರ್ಡ್ ಪಾರ್ಟಿಯಿಂದಾಗಿ ಕೆಲವೊಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೂ ಸಹ ಇವರು ಮೋಸ್ಟ್ಲಿ ನಿಮ್ಮಿಂದ ದೂರ ಉಳಿದಿರಬಹುದು. ಏರಿಸ್ ಪ್ರೆಸೆನ್ಸ್ ಇದ್ದೀರಾ, ಮೇಷರಾಶಿಯವ್ರ ಪ್ರೆಸೆನ್ಸ್ ಇದ್ದೀರಾ, ಇಲ್ಲಿ ಸ್ಕಾರ್ಪಿಯೋ ಪ್ರೆಸೆನ್ಸ್ ಇದ್ದೀರಾ, ಮಕರ ರಾಶಿ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಯಾವಾಗಲೂ ಈ ಪರ್ಸನ್ ಒಂದು ಟೆಲಿಪತಿಕ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಇರ್ತಾರೆ ಅಂತ ಹೇಳಬಹುದು. ನೀವಿಬ್ಬರು ಎಷ್ಟೇ ದೂರ ಇದ್ದರೂ ನಿಮ್ಮ ಒಂದು ಆಲೋಚನೆಗಳು ಏನಿದೆ ಸೇಮ್ ಅನ್ನೋ ಥರ ಇವರು ಫೀಲ್ ಮಾಡ್ತಾರೆ. ನೀವು ಅವ್ರಿಗೆ ಒಂದು ಮಿರರ್ ಥರ ಅಂತ ಇವ್ರಿಗೆ ಫೀಲ್ ಆಗುತ್ತೆ. ಬಿಕಾಸ್ ಇವ್ರಿಗೂ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ. ಸಮ್ಟೈಮ್ಸ್ ನಿಮಗೂ ಸಹ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಇವರು ನಿಮ್ಮನ್ನ ಒಂದು ಮಿರರ್ ಥರ ಫೀಲ್ ಮಾಡ್ತಾರೆ. ಆ್ಯಂಡ್ ಆದಷ್ಟು ಈ ಪರ್ಸನ್ ಯಾವಾಗ್ಲೂ ವರ್ಜಿನಾಲಿಟಿ ಏನಿದೆ ಅದನ್ನು ಇವರು ತೋರಿಸೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಕೆಲವ್ರಿಗೆ ಡಬಲ್ ಫೇಸ್ ಅಂತಲೂ ಬರ್ತಾ ಇದೆ. ಕೆಲವ್ರಿಗೆ ಡಬಲ್ ಫೇಸ್ ಅಂದರೆ ಒಳಗಡೆ ತುಂಬ ದುಃಖ ಇದ್ರೂ ಹೊರ ನೋಟಕ್ಕೆ ತುಂಬ ಖುಷಿ ಇರೋ ಥರ ಕಾಣಿಸ್ಕೊಳ್ಳುವಂಥದ್ದು ಆ ರೀತಿ ಇದೆ. ಆ್ಯಂಡ್ ಇನ್ನು ಕೆಲವರು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಇರುವಂತಹ ವ್ಯಕ್ತಿತ್ವ ಇರುವಂಥದ್ದು ಈ ಪರ್ಸನ್ ಇರಬಹುದು. ಏನೇ ಇದ್ರೂ ಏನು ಯೋಚನೆ ಮಾಡದೆ ಸ್ಟ್ರೇಟಾಗಿ ಹೇಳಿಬಿಡುವಂಥದ್ದು. ಆ್ಯಂಡ್ ಅದರಿಂದ ಮತ್ತೊಂದಷ್ಟು ತೊಂದರೆಗಳಿಗೆ ಸಿಕ್ಕಾಕೊಳ್ಳುವಂಥದ್ದು. ಆ್ಯಂಡ್ ಈ ಪರ್ಸನ್ಗೆ ಏನಾದರೂ ಒಂದು ಕಲಿಬೇಕು ಅಥವಾ ಏನಾದರೂ ಒಂದು ಕೆಲಸ ಕಂಪ್ಲೀಟ್ ಆಗಬೇಕು ಅಥವಾ ಏನಾದರೂ ಒಂದು ತಲೆಗೆ ಇವ್ರಿಗೆ ಬಂತು ಅಂದರೆ ಇದು ಫುಲ್ ರೂಟೆಡ್ ಆಗಿ ಹೋಗಿ ಕೆಲಸ ಮಾಡ್ತಾರೆ ಅಂತ ಹೇಳಬಹುದು. ಏನಾದರೂ ಒಂದು ಸತ್ಯ ತಿಳ್ಕೋಬೇಕು ಅಥವಾ ಏನಾದರೂ ಒಂದ್ರ ಬಗ್ಗೆ ಕಲಿಬೇಕು, ಏನಾದರೂ ಸಮಥಿಂಗ್ ತಿಳ್ಕೋಬೇಕು ಅಥವಾ ಇವರ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ. ಸೊ ಏನಾದರೂ ತಲೆಗೆ ಬಂದರೆ ಅದನ್ನು ಫುಲ್ ಡೆಪ್ತಾಗಿ ಹೋಗೋವರೆಗೂ, ಅದಕ್ಕೊಂದು ಕನ್ಕ್ಲೂಷನ್ ಸಿಗೋವರೆಗೂ ಆ ಕೆಲಸನ ಇವರು ಬಿಡಲ್ಲ ಅಂತ ಹೇಳಬಹುದು. ತುಂಬ ಡೀಪ್ ರೂಟೆಡ್ ಆಗಿ ಹೋಗ್ತಾರೆ ಅಂತ ಹೇಳಬಹುದು ಏನೇ ಒಂದು ಕೆಲಸ ಮಾಡಬೇಕಾದ್ರೂ. ಆ್ಯಂಡ್ ಈ ಪರ್ಸನ್ ಅಷ್ಟೇ ಜೆನ್ಯೂನ್, ಅಷ್ಟೇ ಲಾಯಲ್ ಕೂಡ ಇರ್ತಾರೆ ಅಂತ ಹೇಳ್ಬೋದು. ಸಪೋಸ್ ಇವ್ರ ಜೊತೆಗೆ ಯಾರಾದರೂ ಪ್ರೀತಿ ಕೊಟ್ಟರೆ ಇವರು 10ರಷ್ಟು ಜಾಸ್ತಿ ಪ್ರೀತಿ ಕೊಡ್ತಾರೆ. ಕೋಪ ಕೊಟ್ಟರೆ ಇವರು 10 ಪಟ್ಟು ಕೋಪ ಇವ್ರಿಗೂ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಯಾವಾಗಲೂ ಅಂದ್ಕೊಳ್ಳೋದು ಐ ಆಮ್ ಲೈಕ್ ಅ ಮಿರರ್, ನನ್ನ ಜೊತೆ ಯಾರು ಹೆಂಗಿರ್ತಾರೆ ನಾನು ಅವ್ರಿಗೆ ಆ ರೀತಿ ಕೊಡ್ತೀನಿ ಅಂತ ಈ ಪರ್ಸನ್ ಅಂದ್ಕೊಳ್ಳೋದು. ಆ್ಯಂಡ್ ನಿಮ್ಮ ಬಗ್ಗೆ ಇವ್ರು ಥಿಂಕ್ ಮಾಡೋದು ತುಂಬ ಮಿಸ್ಸಿಂಗ್ ಎನರ್ಜೀಸ್, ತುಂಬ ಮಿಸ್ ಮಾಡ್ಕೊಳ್ತಾರೆ, ನೆನಪು ಮಾಡ್ಕೊಳ್ತಾರೆ ನಿಮ್ಮನ್ನು. ಆ್ಯಂಡ್ ಈ ಪರ್ಸನ್ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಬ್ಯುಸಿ ಟೈಮಲ್ಲಿ, ಕೆಲಸದ ಟೈಮಲ್ಲಿ ಸಮ್ಟೈಮ್ಸ್ ನಿಮ್ಮನ್ನ ನೆನಪು ಮಾಡ್ಕೊಳ್ತಾರೆ. ಬಟ್ ಯಾವಾಗಾದರೂ ಫ್ರೀ ಟೈಮ್ ಅಂತ ಸಿಕ್ಕಿರುತ್ತೆ, ಕೆಲಸದ ಟೈಮಲ್ಲಿ ಬಿಡುವು ಮಾಡಿಕೊಂಡಾಗ ಇವ್ರಿಗೆ ನೆನಪಾಗೋದು ಫಸ್ಟ್ ಥಾಟ್ ನಿಮ್ಮ ಬಗ್ಗೆ ಏನು ಮಾಡ್ತಾ ಇರ್ಬೋದು, ಹೇಗಿರಬಹುದು, ಕಾಲ್ ಮಾಡಲಾ, ಮೆಸೇಜ್ ಮಾಡಲಾ, ಅಥವಾ ಕಾಲ್ ಮಾಡಿದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ, ಇಷ್ಟು ದಿನ ಮಾಡಿದೆ ಈಗ ಮಾಡಿದ್ರೆ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ. ಸೊ ಈ ಥರದ ಒಂದು ವಿಚಾರಗಳು ಇವ್ರಿಗೆ ಕಾಡುತ್ತೆ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳು, ಮಾತಾಡಿರುವಂತಹ ಮಾತುಗಳನ್ನ ಎಲ್ಲವನ್ನು ಇವರು ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು, ನೆನಪು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಬಹುಶಃ ನಿಮ್ಮ ಜೊತೆ ಮಾತಾಡಿರುವಂತಹ ಕೆಲವೊಂದಷ್ಟು ಕಾಲ್ ರೆಕಾರ್ಡಿಂಗ್ಸ್ ಅನ್ನೋದನ್ನು ಇವ್ರು ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೆಲವರು ನೀವೇನಾದರೂ ಸಿಂಗರ್ಸ್ ಆಗಿದ್ದರೆ, ನಿಮ್ಮ ವಾಯ್ಸ್ ಚೆನ್ನಾಗಿದ್ದರೆ ನೀವು ಒಂದಷ್ಟು
ವಾಯ್ಸ್ ನೋಟಲ್ಲಿ ನಿಮ್ಮ ಒಂದು ಹಾಡುಗಳನ್ನು ಕಳಿಸಿದರೆ ಅದನ್ನು ಅವ್ರು ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಫೋಟೋನ ನೋಡಿ ಫೀಲ್ ಮಾಡ್ತಾ ಇರೋದು ನಿಮ್ಮ ಪ್ರೆಸೆನ್ಸ್ನ. ಆ್ಯಂಡ್ ಯಾವಾಗಲೂ ಇವ್ರು ನಿಮ್ಮ ಜೊತೆಗೇ ಇರಬೇಕು ಅಂತ ಬಯಸ್ತಾರೆ. ಫಿಸಿಕಲಿ ನಾಟ್ ಪಾಸಿಬಲ್ ಅಂತ ಗೊತ್ತು, ಹತ್ತಿರ ಇರೋದಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಯಾವಾಗಲೂ ಟೆಲಿಪತಿಕ್ಕಾಗಿ ನಿಮ್ಮ ಜೊತೆಗಿರ್ತಾರೆ. ಆ್ಯಂಡ್ ಯಾವಾಗಲೂ ನಿಮ್ಮ ಪ್ರೆಸೆನ್ಸ್ನ ಅವ್ರು ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ನೀವು ಪಕ್ಕನೇ ಇದ್ದೀರಾ ಅಂತಲೇ ಫೀಲ್ ಮಾಡ್ತಾರೆ. ಯಾವಾಗಾದರೂ ನಿಮಗೆ ಏನಾದರೂ ನಿಮ್ಮ ನೆನಪು ಜಾಸ್ತಿ ಅವ್ರಿಗೇನಾದರೂ ಆದರೆ, ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಅವ್ರಿಗೆ ಬಂತು ಅಂದರೆ, ನಿಮಗೆ ಇಷ್ಟ ಆಗಿರುವಂತಹ ಒಂದಷ್ಟು ಸಾಂಗ್ಸ್ಗಳನ್ನು ಕೇಳೋದಾಗಿರಬಹುದು, ನಿಮಗೆ ಇಷ್ಟ ಆಗಿರುವಂತಹ ಒಂದಷ್ಟು ಫುಡ್ಗಳನ್ನು ತಿನ್ನೋದಾಗಿರಬಹುದು. ಆ್ಯಂಡ್ ಈ ಪರ್ಸನ್ಗೆ ಓದೋದು ಅಂದರೆ ತುಂಬ ಇಷ್ಟ, ಬುಕ್ಸ್ ಓದೋದು ಅಂದರೆ ತುಂಬ ಇಷ್ಟ, ಲೈಬ್ರರಿಗೆ ಹೋಗುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ. ಜಾಸ್ತಿ ರೀಡಿಂಗ್ ಹಾಬೀಸ್ ಜಾಸ್ತಿ ಇದೆ. ಹೊಸ ಹೊಸ ಥಿಂಗ್ಸ್ನ ಇವರು ಕಲಿಯುವಂತಹ ಆಸಕ್ತಿ ಜಾಸ್ತಿ ಇದೆ. ಸಮ್ಟೈಮ್ಸ್ ನಿಮಗೂ ಹೇಳ್ತಿರ್ತಾರೆ ಅದನ್ನು ಮಾಡು ಅಂತ, ಬಟ್ ನಿಮಗೆ ಅಷ್ಟಾಗಿ ಓದೋದು ಅಂದರೆ ಇಷ್ಟ ಆಗಲ್ಲ. ಬಟ್ ಈ ಪರ್ಸನ್ ತುಂಬಾ ಬುಕ್ಸ್ನ ಒಂದು ಫ್ರೆಂಡಾಗಿ ಮಾಡ್ಕೊಳ್ಳುವಂಥದ್ದು ಈ ಪರ್ಸನ್ ಇರಬಹುದು. ಆ್ಯಂಡ್ ಜಾಸ್ತಿ ಜನಗಳ ಮಧ್ಯೆ ಈ ಒಂದು ವ್ಯಕ್ತಿ ಬೆರೆಯೋದಿಲ್ಲ ಅಂತ ಹೇಳ್ಬಹುದು. ಆಲ್ಮೋಸ್ಟ್ ಸೈಲೆಂಟ್ ಆಗಿರಬೇಕು ಅಂತಲೇ ಇವರು ಬಯಸೋದು ಅಂತ ಹೇಳ್ಬಹುದು. ಇವರು ಸೈಲೆನ್ಸ್ನ ತುಂಬ ಇಷ್ಟಪಡ್ತಾರೆ, ಸೈಲೆಂಟ್ ಆಗಿರೋದು ಇಷ್ಟಪಡ್ತಾರೆ. ಜಾಸ್ತಿ ಮಾತು, ಅನಾವಶ್ಯಕವಾಗಿರುವಂಥ ಮಾತುಗಳು ಇವ್ರಿಗೆ ಇಷ್ಟ ಆಗಲ್ಲ. ಗಾಸಿಪ್ನ ಏನಾದರೂ ಹೇಳಕ್ಕೆ ಬಂದರೆ ಅಥವಾ ಗಾಸಿಪ್ ಬಗ್ಗೆ ಇವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಒಂದು ತುಂಬ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಅಂತ ಹೇಳ್ಬಹುದು ಈ ಒಂದು ಪರ್ಸನ್ದು. ಇವ್ರ ಜೊತೆಗೆ ಸ್ವಲ್ಪ 5 ನಿಮಿಷ ಯಾರಾದರೂ ಟೈಮ್ ಕಳೆದ್ರೂ ಸಹ ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಪರ್ಸ್ನಾಲಿಟಿ ಈ ಒಂದು ಪರ್ಸನ್ದು ಅಂತ ಹೇಳ್ಬೋದು. ಅಷ್ಟು ಇಷ್ಟ ಆಗುವಂತಹ ಒಂದು ವ್ಯಕ್ತಿತ್ವ ಈ ಪರ್ಸನ್ದು. ಆ್ಯಂಡ್ ಈ ಪರ್ಸನ್ ಅವರ ಕಣ್ಗಳು ತುಂಬ ಅಟ್ರಾಕ್ಟಿವ್ ಇದೆ ಅಂತ ಬರ್ತಾ ಇದೆ. ಐ ಆಮ್ ಗೆಟಿಂಗ್ ಅ ಎನರ್ಜಿ ಆಫ್ ಅಟ್ರಾಕ್ಷನ್. ಸೊ ಇವರ ಒಂದು ಐಸ್ ಏನಿದೆ, ಕಣ್ಗಳೇನಿದೆ, ಅದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳಬಹುದು. ಆ್ಯಂಡ್ ಇವ್ರು ಜಾಸ್ತಿ ಮಾತಿಗಿಂತ ಕಣ್ಣಲ್ಲೇ ಎಲ್ಲವನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಅವ್ರ ಕಣ್ಗಳನ್ನ ನೋಡ್ತಾ ಇದ್ದರೆ ನಿಮಗೆಲ್ಲ ಅರ್ಥ ಆಗುವಂಥದ್ದು. ಆ್ಯಂಡ್ ನಿಮ್ಮಿಬ್ಬರ ಬಾಂಡ್ ಯಾವ ರೀತಿ ಅಂದರೆ, ಬಾಯಿ ಬಿಟ್ಟು ಏನು ಹೇಳದೇ ಇದ್ದರೂ ಸಹ ನೀವಿಬ್ಬರು ಒಬ್ರಿಗೊಬ್ರು ಕಣ್ಣಲ್ಲೇ ಮಾತಾಡ್ಕೊಂಡ್ಬಿಡುವಂಥದ್ದು ಜಾಸ್ತಿ ಅಂತ ಕಾಣಿಸುತ್ತೆ. ಏನಾದರೂ ನಿಮಗೆ ಕನ್ವೆ ಮಾಡಬೇಕು ಅಂದರೆ ಕಣ್ಣಲ್ಲೇ ಉತ್ತರ ಕೊಟ್ಬಿಡುವಂಥದ್ದು. ಅಥವಾ ಜಾಸ್ತಿ ಜನ ಇರುವಂತಹ ಟೈಮಲ್ಲಿ ನಿಮ್ಮ ಜೊತೆ ಇವರು ಭೇಟಿಯಾದಾಗ ಏನನ್ನು ಹೇಳ್ಕೊಳಕ್ಕಾಗಿಲ್ಲ ಅಂದರೆ ಕಣ್ಣು ಸಣ್ಣೆಯಲ್ಲೇ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಸಿ ಹೋಗ್ಬಿಡುವಂಥದ್ದು ಜಾಸ್ತಿ ಕಾಣಿಸುತ್ತೆ ಇಲ್ಲಿ. ಆ್ಯಂಡ್ ಈ ಪರ್ಸನ್ಗೆ ನೀವು ಜೊತೆಯಾಗಿ ಮಾತಾಡ್ತೀರಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಕಣ್ಮುಂದೆ ಇರಬೇಕು ಅಂತ ಇವರು ಬಯಸ್ತಾ ಇರೋದು. ಬಟ್ ಕಾರಣಾಂತರಗಳಿಂದ ಕಣ್ಮುಂದೆ ಬರೋದಕ್ಕಾಗಲಿ ಅಥವಾ ಭೇಟಿ ಆಗೋದಕ್ಕಾಗಲಿ ಕೆಲವೊಂದಷ್ಟು ಇವರ ಒಂದು ಪರ್ಸ್ನಲ್ ರೀಸನ್ಸ್ ಇದೆ, ಅದು ಇವ್ರನ್ನ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಪರ್ಸ್ನಲ್ ರೀಸನ್ಸ್ ಇನ್ ದ ಸೆನ್ಸ್ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಆಗಿರಬಹುದು, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಆಗಿರಬಹುದು, ಗೊತ್ತಿಲ್ಲದೇನೋ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರುವಂಥದ್ದಾಗಿರಬಹುದು. ಅಥವಾ ನಿಮ್ಮ ಒಂದು ಭೇಟಿ ಏನಿದೆ ಒಂದಷ್ಟು ತಿಂಗಳುಗಳ ಭೇಟಿ ಅಷ್ಟೇ, ಬಟ್ ಸ್ಟಿಲ್ ತುಂಬ ಮೆಮೊರಬಲ್ ಆಗಿರುವಂತಹ ಒಂದು ಡೇಸ್ ಅಂತಲೇ ಹೇಳಬಹುದು. ಟೈಮ್ ಅಥವಾ ಕಳೆದಂಥ ಕ್ಷಣಗಳು ತುಂಬ ಕಮ್ಮಿ, ಆದರೆ ಕೊಟ್ಟಿರುವಂತಹ ಒಂದು ಪ್ರೀತಿ ಏನಿದೆ ಅದು ತುಂಬ ಜಾಸ್ತಿ ಅಂತ ಇವರು ಫೀಲ್ ಮಾಡೋದು ನಿಮ್ಮ ಬಗ್ಗೆ. ಆ್ಯಂಡ್ ಡೆಫಿನೆಟ್ಲಿ ಇವರು ನಿಮ್ಮನ್ನು ಒಂದು ಮಗು ಥರ ಫೀಲ್ ಮಾಡ್ತಾರೆ. ನೀವು ಅವ್ರಿಗೆ ಒಂದು ಮಗು ಥರ ಅನ್ನೋ ಒಂದು ಫೀಲ್ ಇವ್ರಿಗೆ ಇದೆ. ಚೆನ್ನಾಗಿ ನೋಡ್ಕೋಬೇಕು, ಕೇರ್ ಮಾಡಬೇಕು, ಈ ಥರದ ಒಂದು ಫೀಲಿಂಗ್ ಅವ್ರಿಗೆ ನಿಮ್ಮ ಬಗ್ಗೆ ಇದೆ ಅಂತ ಹೇಳ್ಬೋದು. ತುಂಬ ಸಾಫ್ಟ್ ಹಾರ್ಟೆಡ್ ಅಂತ ಕಾಣಿಸುತ್ತೆ. ನೋಡೋದಕ್ಕೆ ತುಂಬ ರಫ್ ಕಾಣಿಸ್ತಾರೆ, ಬಟ್ ಸ್ಟಿಲ್ ವೆರಿ ಸಾಫ್ಟ್ ಸ್ಮೂತ್ ಹಾರ್ಟೆಡ್ ಅಂತಲೂ ಬರ್ತಾ ಇದೆ. ತುಂಬ ಬೇಗ ಹರ್ಟ್ ಆಗುವಂತಹ ಒಂದು ವ್ಯಕ್ತಿ. ಓವರಾಲ್ ರೀಡಿಂಗ್ ನೋಡೋದಾದರೆ ಈ ಪರ್ಸನ್ಗೆ ಹೇಳ್ಕೊಳ್ಳೋಕ್ಕಾಗದೇ ಇರುವಷ್ಟು ಭಾವನೆಗಳು ನಿಮ್ಮ ಬಗ್ಗೆ ಇದೆ, ಹೇಳ್ಕೊಳ್ಳೋಕ್ಕಾಗದೇ ಇರುವಷ್ಟು ಪ್ರೀತಿ, ಬೆಟ್ಟದಷ್ಟು ಪ್ರೀತಿ ನಿಮ್ಮ ಮೇಲೆ ಇದೆ. ಬಟ್ ಸ್ಟಿಲ್ ಸಮ್ಟೈಮ್ಸ್ ತುಂಬಾ ಆ್ಯಟಿಟ್ಯೂಡ್ ತೋರಿಸ್ತಾರೆ ದಟ್ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತ ಪ್ರಿಟೆಂಡ್ ಮಾಡ್ತಾರೆ. ಅದು ಸಮ್ಟೈಮ್ಸ್ ನಿಮಗೆ ಇಷ್ಟ ಆಗೋದಿಲ್ಲ. ತುಂಬಾ ಟ್ರಿಗರ್ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ. ಸುಮ್ಮನೆ ನಿಮಗೆ ಕಾಲು ಎಳೀಲಿ ಅಂತ ಇವರು ಇಷ್ಟಪಡ್ತಾರೆ. ಆ್ಯಂಡ್ ನಿಮ್ಮ ಕೋಪ ನೋಡೋದಕ್ಕೆ ಇವ್ರಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಇವ್ರು ತುಂಬಾ
ತರಲೆ ಜಾಸ್ತಿ ಮಾಡ್ತಾರೆ ಅಂತಲೂ ಎನರ್ಜೀಸ್ ಬರ್ತಾ ಇದೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.